ಮಯೂರ್ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಶುಕ್ರವಾರ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ತಾಲೂಕು ಕ್ರೀಡಾಂಗಣದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನಡೆಸಿಕೊಟ್ಟವರು ಶ್ರೀಮತಿ ಎಸ್ ರೇಣುಕಾ, ಹಾನಗಲ್ ದಂಡಾಧಿಕಾರಿ ಹಾಗೂ ಹಾವೇರಿ ಜಿಲ್ಲೆ ಹಾನಗಲ್ ಶಾಸಕರಾದ ಶ್ರೀನಿವಾಸ ಮಣಿ ಶಾಸಕರು ಹಾಗೂ ವಿಜಯಕುಮಾರ್ ದೊಡ್ಡಮನಿ ಸನ್ಮಾನ ಅಧ್ಯಕ್ಷರು ಹಾಗೂ ಶ್ರೀಮತಿ ರಾಧಿಕಾ ರವಿ ದೇಶಪಾಂಡೆ ಹಾನಗಲ್ ಪುರಸಭೆ ಅಧ್ಯಕ್ಷರು ಹಾಗೂ ಎಲ್ಲರೂ ಪಾಲ್ಗೊಂಡಿದ್ದರು ಹಾಗೂ ಪಥಸಂಚಲನವನ್ನು ನಡೆಸಿಕೊಟ್ಟರು ಹಾಗೂ ಡ್ಯಾನ್ಸ್ ಸಣ್ಣ ಮಕ್ಕಳ ಡ್ಯಾನ್ಸ್ ಅನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು. ಮಯೂರ್ ಟಿವಿ ಹಾನಗಲ್ ಚಾನೆಲ್. ಅಂಕಗಳನ್ನು ಗಳಿಸಿ ಕರ್ನಾಟಕ ರಾಜ್ಯಕ್ಕೆ 2ನೇ ಸ್ಥಾನವನ್ನು ತಂದುಕೊಟ್ಟಂತಹ ಶಾಲೆ ಬ್ಯಾಂಡ್ ವೇಷದಲ್ಲಿ ರೋಶಿನಿ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ದಯವಿಟ್ಟು ಅಲ್ಲಿರುವಂತಹ ವಿದ್ಯಾರ್ಥಿಗಳು ಸರಿಬೇಕು. ಮುಂಭಾಗದಲ್ಲಿ ಪಥಸಂಚಲನ ಬರುವ ದಾರಿಯಲ್ಲಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಸರಿಬೇಕು. ರೋಶಿನಿ ಶಾಲೆಗೆ ಒಂದು ಜೋರಾದ ಚಪ್ಪಾಳೆಯನ್ನ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೊಡಿ. ಗುಣಮಟ್ಟದ ಶಿಕ್ಷಣದಿಂದ ಹೆಸರಾದಂತಹ ಶಾಲೆ. ಮುಂದಿನದಾಗಿ ಬಂದಿರುವಂತಹ ಶಾಲೆ ಹಜರತ್ ಮಕಬೂಲಿಯಾ ಶಾಲೆ. ರೋಶಿನಿ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿ ಬರೆದಿರುವಂತಹ ಶಾಲೆ ಹಜರತ್ ಮಕಬೂಲಿಯಾ ಶಾಲೆ. ಮೊದಲನೇದಾಗಿ ಕುಟಿಗಳೊಂದಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಮುಂದಿನದಾಗಿ ನಮ್ಮ ಮುಂದೆ ಇರುವಂತಹ ಶಾಲೆ ಹಜರತ್ ಮಕಬೂಲಿಯಾ ಶಾಲೆ. ಹಾನಗಲ್ ನಗರದ ಉರ್ದು ಶಾಲೆಗಳಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವಂತಹ ಹಜರತ್ ಮಕಬೂಲಿಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನೀಡುತ್ತಿರುವಂತಹ ಸರ್ಕಾರಿ ಉರ್ದು ಶಾಲೆಯ ದರ್ಗಾ ವಿದ್ಯಾರ್ಥಿಗಳು ನಮ್ಮ ಮುಂದೆ. ದರ್ಗಾ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದಿನದಾಗಿ ಅತ್ಯಂತ ಪುರಾತನವಾದಂತಹ ಶಾಲೆ, 100 ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆ KGS ಅಂತ ಮುಂಚೆ ಇತ್ತು. ಈಗ HPS ಪುಟ್ಟರಾಜ ಗವಾಯಿ ನಗರ ಎಂದು ನಾಮಾಂಕಿತರಾಗಿದೆ. HPS ಪುಟ್ಟರಾಜ ಗವಾಯಿ ನಗರ ಹಾನಗಲ್ ವಿದ್ಯಾರ್ಥಿಗಳು ನಮ್ಮ ಮುಂದೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಪುಟ್ಟರಾಜ ಗವಾಯಿ ನಗರ ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಅದರ ನಂತರದಲ್ಲಿ ಬರುವಂತಹ ಶಾಲೆ ಅತ್ಯಂತ ವರ್ಣರಂಜಿತ ವಸ್ತ್ರ ವಿನ್ಯಾಸದೊಂದಿಗೆ ವಿದ್ಯಾರ್ಥಿಗಳು ನಮ್ಮ ಮುಂದೆ ವೀರ ನಡಿಗೆ ನಡೆಯುತ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ರಾಜ್ಯ ಮಟ್ಟದ ಕಾರ್ಯಕ್ರಮದಂತೆ ವಿದ್ಯಾರ್ಥಿಗಳು ಅತ್ಯಂತ ವರ್ಣರಂಜಿತ ಪೋಷಾಕದೊಂದಿಗೆ ಇವತ್ತು ನಮ್ಮ ಮುಂದೆ ಹಾಜರಿದ್ದಾರೆ. ಈಗ ಬರುತ್ತಿರುವಂತಹ ಶಾಲೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸುರುಳೇಶ್ವರ ರಸ್ತೆ ಹಾನಗಲ್. ಸದ್ಯ ಹಾನಗಲ್ನಲ್ಲಿ ಅತಿ ಹೆಚ್ಚು ಉರ್ದು ಶಾಲೆಯ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಸುರುಳೇಶ್ವರ ರಸ್ತೆಯಲ್ಲಿರುವಂತಹ ನಮ್ಮ ಹೆಮ್ಮೆಯ ಶಾಲೆಯ ವಿದ್ಯಾರ್ಥಿಗಳು ಆ ಮಕ್ಕಳಿಗೂ ಸಹ ಒಂದು ಜೋರಾದ ಚಪ್ಪಾಳೆ ತಮ್ಮೆಲ್ಲರಿಂದ ಬರಲಿ. ಮುಂದೆ ಬಂದಿರುವಂತಹ ಶಾಲೆ ಹಾನಗಲ್ ತಾಲೂಕಿನ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಮುಂದೆ ಹೆಜ್ಜೆಯನ್ನು ಹಾಕಿದ್ದಾರೆ. ಸುಮಾರು 200 ವರ್ಷಗಳಿಗಿಂತ ಹೆಚ್ಚಿನ ಪುರಾತನವಾದ ಶಾಲೆ PM ಶ್ರೀ MKBS ಹಾನಗಲ್ ಶಾಲೆಯ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳನ್ನು ಅಭಿನಂದಿಸೋಣ. ಮುಂದಿನದಾಗಿ ಸರ್ಕಾರಿ ಧ್ವಜವಂದನೆಯನ್ನು ನೀಡುತ್ತಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಮುಂದಿನದಾಗಿ ಅತ್ಯಂತ ಗಂಭೀರ ನಡಿಗೆಯೊಂದಿಗೆ ನಮ್ಮ ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಉಮೇಶ್ ಶೇಡೂರು ಅವರ ನೇತೃತ್ವದಲ್ಲಿ ಜೋರಾದ ಚಪ್ಪಾಳೆ ಮೂಡಿಬರಲಿ. ನಿಮ್ಮ ಚಪ್ಪಾಳೆಯ ಸೌಂಡ್ಗೆ ಸೂರ್ಯ ಸಹ ಕಣ್ತರದಂತಹ ಒಂದು ಜನತಾ ಬಾಲಿಕಾ ಪ್ರೌಢಶಾಲೆ. ಪ್ರತಿ ವರ್ಷ ಒಳ್ಳೆಯ SSLC ಫಲಿತಾಂಶದೊಂದಿಗೆ ಉತ್ತಮ ಶಿಸ್ತಿನಿಂದ ಕೂಡಿರುವಂತಹ ಶಾಲೆ ಎದೆಗೇರಿಸಿ ಸೈನ್ಯದ ರೀತಿಯಿಂದ ನಮ್ಮ ಮುಂದೆ ಹೆಜ್ಜೆ ನೀಡುತ್ತಾ ಇದ್ದಾರೆ. ಅತ್ಯುತ್ತಮ ಫಲಿತಾಂಶ ಬಂದಿದೆ ಈ ಸಾರಿ. ಆ ಶಾಲೆಯ ವಿದ್ಯಾರ್ಥಿನಿ ಕನ್ನಡವನ್ನು ಮಾಡ್ತಿದ್ದಾರೆ. ಅಂಜುಮನ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಹ ಅತ್ಯಂತ ಶಿಸ್ತಿಗೆ ಹೆಸರಾದಂತಹ ವಿದ್ಯಾರ್ಥಿಗಳು. ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ವಿದ್ಯಾರ್ಥಿಗಳು ದಯವಿಟ್ಟು ಜೋರಾಗಿ ಚಪ್ಪಾಳೆಯನ್ನು ತರಬೇಕು ಪ್ಲೀಸ್. ಮುಂದಿನದಾಗಿ ಬರ್ತಿರುವಂತಹ ಶಾಲೆ ಹಾನಗಲ್ ನಗರದ ಹೆಮ್ಮೆಯ ಶಾಲೆಗಳಲ್ಲಿ ಒಂದು 100% 100 SSLC ಫಲಿತಾಂಶ ಪಡೆದಂತಹ ಆಕ್ಸ್ಫರ್ಡ್ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಮುಂದೆ ಅತ್ಯಂತ ಶಿಸ್ತಿನಿಂದ
ಆಕರ್ಷಕ ಸಮವಸ್ತ್ರದೊಂದಿಗೆ ನಮ್ಮ ಮುಂದೆ ಸಾಕ್ತಾ ಇದ್ದಾರೆ. ಹಾನಗಲ್ ನಗರದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗಳಲ್ಲಿ ಒಂದಾದಂತಹ ರೋಶಿನಿ ಪ್ರೌಢಶಾಲೆ ಅತ್ಯುತ್ತಮವಾದಂತಹ ಫಲಿತಾಂಶಕ್ಕೆ ಹೆಸರುವಾಸಿ ಆ ವಿದ್ಯಾರ್ಥಿ ಪಥಸಂಚಲನ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ಶಿಕ್ಷಣ ಪ್ರೇಮಿಗಳು ತಮ್ಮದೇ ಆದಂಥ ವಿಭಿನ್ನ ಕಾರ್ಯಶೈಲಿಯಿಂದ ತಾಲೂಕಾ ಆಡಳಿತದ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದ್ದೂರಿಯಾಗಿ ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುಸ್ವಾಗತ. ಅದೇ ರೀತಿ ವೇದಿಕೆ ಮೇಲೆ ಅಧಿಕಾರಿಗಳು ಮತ್ತು ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನ ಪುರಸಭೆ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಪ್ರತಿನಿಧಿಗಳೇ, ತಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲ ತಿಳಿದಿರುವಂತೆ ಇವತ್ತಿನ ದಿನ ಅಂದ್ರೆ ನಮಗೆ ಸ್ವಾತಂತ್ರ್ಯ ಲಭಿಸಿದ 79ನೇ ವರ್ಷದ ಸವಿ ನೆನಪಿನ ದಿನ. ಸುಮಾರು 300 ವರ್ಷಗಳ ಹಿಂದೆ ಒಂದು ಪರದೇಶಿಯರು ಭಾರತಕ್ಕೆ ಬಂದಾಗ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹನೀಯರನ್ನ ಸ್ಮರಿಸ್ತಕ್ಕಂಥದ್ದು, ಅವರ ತ್ಯಾಗ ಬಲಿದಾನಗಳನ್ನ ಗೌರವಿಸ್ತಕ್ಕಂಥ, ಸ್ವಾತಂತ್ರ್ಯವನ್ನ ಸಂಭ್ರಮಿಸ್ತಕ್ಕಂಥ ದಿನ. ನಮ್ಗೆಲ್ಲ ಗೊತ್ತಿದೆ, ದೇಶದ ಸಮಸ್ತ ಮಹಾಜನತೆಗೆ ಸ್ವಾತಂತ್ರ್ಯೋತ್ಸವ ದಿನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಸ್ವಾತಂತ್ರ್ಯದ ಹೋರಾಟದ ನೇತೃತ್ವವನ್ನು ವಹಿಸಿ ನಮಗೆಲ್ಲ ಇವತ್ತು ಸ್ವತಂತ್ರವಾಗಿ ಬದುಕುವಂಥ ಕಾಲವನ್ನು ಮಾಡಿಕೊಟ್ಟಂಥ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಮತ್ತು ನಮ್ಮ ಹಕ್ಕನ್ನು ಚಲಾಯಿಸ್ತಕ್ಕಂಥ ಸಂವಿಧಾನದ ಶಿಲ್ಪಿ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇವತ್ತಿವರೆಗೂ ಕೂಡ ಗಡಿ ಭಾಗದಲ್ಲಿ ನಮ್ಮೆಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ರಕ್ಷಣಾ ಇಲಾಖೆಯ ಎಲ್ಲ ಸೇನಾನಿಗಳಿಗೂ ಕೂಡ ನನ್ನ ಗೌರವಪೂರ್ವಕ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ತಾಲೂಕಿನ ಸ್ವಾತಂತ್ರ್ಯ ದಿವಸದ ಆಚರಣೆಯ ಈ ಸಂದರ್ಭ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಶ್ರೀ ವಿಜಯಕುಮಾರ್ ದೊಡಮನಿ ಅವರೇ, ತಾಲೂಕಿನ ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷರು ಶ್ರೀ ಪುಟ್ಟಪ್ಪ ನರೇಗಲ್ ಅವರೇ, ಪುರಸಭೆಯ ಗೌರವಾನ್ವಿತ ಉಪಾಧ್ಯಕ್ಷರು ಶ್ರೀಮತಿ ವೀಣಾ ಗುಡಿ ಅವರೇ, ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ತಾಲೂಕಿನ ವಿವಿಧ ಸಮಿತಿಯಲ್ಲಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡು ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ವೇದಿಕೆ ಮೇಲೆ ಉಪಸ್ಥಿತಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾಗಿ ಸರ್ಕಾರದ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಗೌರವಾನ್ವಿತ ಪುರಸಭೆಯ ಮುಖ್ಯಾಧಿಕಾರಿಗಳೇ, ತಾಲೂಕು ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ತಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಬಹುಶಃ ಇತಿಹಾಸದ ಮೂಲಕ ದೇಶವನ್ನು ಮತ್ತೆ ಗಟ್ಟಿಗೊಳಿಸತಕ್ಕಂಥ ಜವಾಬ್ದಾರಿ ನಾವೆಲ್ಲ ಇವತ್ತು ಒತ್ಕೊಳ್ಬೇಕಾಗಿದೆ ಅನ್ನುವಂಥ ಮನವಿ ಇವತ್ತು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ನಮ್ಮೆಲ್ಲರನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ತದನಂತರ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಸಾಧಕರು ಸಹ ವೇದಿಕೆಯ ಬಲಭಾಗದಲ್ಲಿ ಇರಬೇಕು ದಯವಿಟ್ಟು.
ಶಾಂತಿ ಮಂತ್ರ ಸುರಿವ ಬೆಂಕಿಯಲ್ಲಿ ನಮ್ಮ ತಳ್ಳಿದರು ಮರೆಯವು ಎಂದು ನಮ್ಮ ಮಂತ್ರ ಕವಿವರ್ಯರು ಹಾಡಿದ ಮಂತ್ರ ಶಿಲ್ಪಕಾರರು ಎತ್ತಿದ ಮಂತ್ರ ವೇದ ಮಂತ್ರ ಆಸರೆಗೆದೆಯ ಮಗಿದ ಮಂತ್ರ ಮಣ್ಣಿನಲ್ಲಿ ವಂದೇ ಮಾತರಂ ಭಾವೈಕ್ಯತೆಯ ತುಂಬಿದೆ ನಮ್ಮೆದೆಯ ಕೂಡಲಿ ಗಾಂಧಿ ಮಹಾತ್ಮನ ಶಾಂತಿ ಮಂತ್ರವೇ ಹಾಡಿ ವಂದೇ ಮಾತರಂ ಎಂಬ ಸೂತ್ರವು ಎಂದು ಮರೆಯದ ಬೀಜ ಮಂತ್ರವು ಇಂದಿನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೋಗ್ತೀನಿ ಅಂತ ಹೇಳ್ತಾ